ಮಾಯಿ ಮಾಯಾ ಮಾಯಿ ಮಾಯಂ ಮಾಯಿ ಮಾಯಾಮಯಂ ಮಯಂ ಮಯ ಮಾಯಾಮಯ ಮಹಾ ಮಾಯ ಮಾಯಂ ನಮಾಮ್ಯಹಂ. ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ನೀಡಿ ಪರಮೋಪಕಾರ ಮಾಡಿದ್ದಾರೆ. ಚಂದ್ರಿಕಾ, ತರ್ಕತಾಂಡವ ಗ್ರಂಥಗಳನ್ನು. ಮಾಯಿ ಮಾಯಾವಾದಿಗಳು ಅವರ ಮಾಯಾ, ಅನಿರ್ವಚನೀಯವಾದ ಮಾಯಾ, ಅದನ್ನು ಮಾಯಿ, ಮಾಯಿ ಅಂದರೆ ಪರಮಾತ್ಮ, ಮಾಯಿನಂತು ಮಹೇಶ್ವರಂ, ಮಾಯಿ ಅಂದರೆ ಪರಮಾತ್ಮ, ಆ ಪರಮಾತ್ಮನನ್ನು ನಿಮಿತ್ತ ಮಾಡಿಟ್ಟುಕೊಂಡು ಮಾಯಾ ಅಂದರೆ ನಿಷೇಧ. ಮಾಯಾ ಅನ್ನುವ ಶಬ್ದಕ್ಕೆ ನಿಷೇಧ ಅಂತೂ ಅರ್ಥ ಇದೆ. ಪರವಾದಿಗಳ ವಿಮರ್ಶೆಯನ್ನು ಮಾಡಿದ್ದು ಸ್ವಂತ ಅಲ್ಲ, ಅದು ಗುರುಗಳ ಅನುಗ್ರಹದಿಂದ ಅಂತ ತೋರಿಸಲಿಕ್ಕೆ ಗುರುಗಳ ಪಾದುಕೆಯ ಮೇಲೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಹೀಗಾಗಿ ಮಾಯಿ ಮಾಯಾ ಮಾಯಿ ಮಾಯಂ, ಮಾಯಾವಾದಿಗಳ ಮಾಯೆಯನ್ನು ಮಾಯಿಯಾದ ಪರಮಾತ್ಮನ ವಾಕ್ಯಗಳಿಂದಲೇ, ಸೂತ್ರಕಾರಾದಿಗಳ ವಾಕ್ಯದಿಂದಲೇ, ಭಾಗವತ ಭಾರತಾದಿಗಳಿಂದಲೇ, ಉಪನಿಷದಾದಿಗಳಿಂದಲೇ ನಿಷೇಧ ಮಾಡಿದವರು ವ್ಯಾಸರಾಜರು. ಮಾಯಿ ಮಾಯಾ ಮಾಯಿ ಮಾಯಂ, ಮಾಯಿ ಮಾಯಾಮಯಂ ಮಯಂ. ಮಾಯಿ ಪರಮಾತ್ಮ, ಮಾ ಲಕ್ಷ್ಮಿ, ಇವರಿಬ್ಬರಿಂದ ಆಯಾ ಜನ್ಮಲಾಭವನ್ನು ಪಡೆದವರು ಮಧ್ವಾಚಾರ್ಯರು. ಮಾಯಿ ಮಾ ಆಯ, ಮಾಯಿ ಮಾಯ, ಅವರೇ ಆ ಸಮಂತಾತ್ ಮಯ ಪ್ರಧಾನವಾಗಿ ಉಳ್ಳಂಥವರು ಮಾಯಿ ಮಾಯಾಮಯ. ಯಾಕೆಂದರೆ ಮಾಯಿಯಾದ ಪರಮಾತ್ಮನ ವಚನಗಳಿಂದ, ಸೂತ್ರಕಾರರ ವಚನಗಳಿಂದ ಮಾತ್ರ ಅದ್ವೈತ ಮತ ನಿರಾಕರಣ ಮಾಡಲಿಲ್ಲ. ಅದನ್ನು ಮಾಡಲಿಕ್ಕೆ ಆಗುವುದೂ ಇಲ್ಲ. ಶ್ರೀಮದಾಚಾರ್ಯರ ವಾಕ್ಯಗಳು ಬೇಕೇ ಬೇಕು. ಹೀಗಾಗಿ ಮಾಯಿ ಮಾ ಇವರಿಬ್ಬರಿಂದ ಆಯಾ ಜನ್ಮಲಾಭ ಪಡೆದ, ಸತ್ತಾಲಾಭ ಪಡೆದ ಮಧ್ವಾಚಾರ್ಯರು ಅವರೇ ಆ ಸುತ್ತಮುತ್ತ ಇವರಿಗೆ ಖಂಡನ ಮಾಡುವುದಕ್ಕೆ ಬೇಕಾದ ವಿಷಯಗಳನ್ನು ಒದಗಿಸುವುದಕ್ಕೆ ಮಯ ಪ್ರಧಾನವಾಗಿ ಇದ್ದದ್ದರಿಂದ ಮಾಯಿ ಮಾಯಾಮಯ ವ್ಯಾಸರಾಜರು. ಮಾಯಿ ಮಾಯಾಮಯಂ ಮಯಂ ಮಂ ಜ್ಞಾನಂ ಯಾಪಯತಿ. ವಿಜೇಂದ್ರರು, ವಾದಿರಾಜರು ಮೊದಲಾದವರಿಗೆಲ್ಲ ಪಾಠ ಪ್ರವಚನವನ್ನು ಮಾಡಿ ಜ್ಞಾನದಾತೃವೂ ಆದವರು. ಆದ್ದರಿಂದ ಮಯಂ ಎರಡೂ ಮಾಡಬೇಕು. ಕರ್ಮಣ ಜ್ಞಾನ ಮಾತನೋತಿ, ಪಾಠ ಪ್ರವಚನ ಮಾಡಲೇಬೇಕು. ವಿಶೇಷವಾಗಿ ಅದಕ್ಕೆ ಅಂಗವಾಗಿ ಕರ್ಮಗಳನ್ನು ಮಾಡಬೇಕು. ವ್ಯಾಸರಾಜರು ಪರಮತ ನಿರಾಕರಣಪೂರ್ವಕ ಸ್ವಮತ ಸ್ಥಾಪನವನ್ನು ಹೇಗೆ ಮಾಡ್ತಿದ್ರೋ, ನಿತ್ಯದಲ್ಲಿ ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಬಿಟ್ಟಿಲ್ಲ ಒಂದು ದಿವಸವೂ ಕೂಡ. ಗೋಪಾಲಕೃಷ್ಣನ ಪೂಜೆಯನ್ನು ತಪ್ಪದೇ ಮಾಡ್ತಾ ಇದ್ದರು. ಮಯ ಮಾಯಾಮಯ ಮಹಾಮಾಯಂ, ಮಯ ಜ್ಞಾನಪ್ರದನಾದ, ಮಯ ಮಾಯಾಮಯ ಮಯಾಸುರನಿಂದ ನಿರ್ಮಿತವಾದ ರಾಜಸೂಯ ಸಭಾಮಂಟಪದ ವಿಷಯದಲ್ಲಿ ಇಚ್ಛೆಯನ್ನು ಪಡೆದ ಭಗವಂತನ ಪೂಜಾ ವಿಷಯದಲ್ಲಿ ಮಾಯಾ ಇಚ್ಛೆ ಉಳ್ಳವರು ವ್ಯಾಸರಾಜರು. ಮಾಯಿ ಮಾಯಾ ಮಾಯಿ ಮಾಯಂ ಮಾಯಿ ಮಾಯಾಮಯಂ ಮಯಂ ಮಯ ಮಾಯಾಮಯ ಮಹಾ ಮಾಯ ಮಾಯಂ ನಮಾಮ್ಯಹಂ. ಇದು ಸ್ವಂತ ಬರೆದದ್ದಲ್ಲ, ಕೇವಲ ಗುರು ಅನುಗ್ರಹದಿಂದ ಬರೆದದ್ದು ಅಂತನ್ನೋದಕ್ಕೆ ಇದನ್ನು ಕುಳಿತು ಬರೆದದ್ದಲ್ಲ. ಗದ್ವಾಲದಲ್ಲಿ ಒಬ್ಬರ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ, ಸಚೇಲ ಮಾಡುವಾಗ ದೇವರನ್ನು ಪೆಟ್ಟಿಗೆಯನ್ನು ಬಿಚ್ಚುತ್ತಾ ಈ ಶ್ಲೋಕವನ್ನು ಹೇಳ್ತಾ ಹೋದದ್ದು, ಹಿಂದೆ ಅದನ್ನು ಟೈಪ್ ಮಾಡ್ತಾ ಹೋದರು. ಗುರುಗಳೇ ಒಳಗೆ ನಿಂತು ಇದನ್ನು ನುಡಿಸಿದ್ದು ಅಂತ ಹೇಳುವುದಕ್ಕೆ ಇದು ಸಾಕ್ಷಿ. ಗುರು ಅನುಗ್ರಹ ಇಲ್ಲದೆ ಸ್ವಂತ ಪ್ರಯತ್ನದಿಂದ ಯಾವುದೂ ಆಗೋದಿಲ್ಲ. ಗುರು ಅನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮೈ.